ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಮ್ಯಾಶ್ ವ್ಲಾಗ್ಸ್. ಇವತ್ತು ನಾವು ಬೆಳಗ್ಗೆ 5:15 ಎದ್ದು 6 ಗಂಟೆಗೆ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಇಲ್ಲಿ ಬಂದರೆ ಅಂತೂ ವಾಪಸ್ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಇಂಥ ಜಾಗಕ್ಕೆ ಬಂದ್ಬಿಟ್ಟು ನಾವು ಫೋಟೋಸ್ ವೀಡಿಯೋಸ್ ತೆಕ್ಕೊಳ್ದೇ ಇರ್ತೀವ. ನಾವಿಬ್ರು ಅಂತೂ ರೀಲ್ಸ್ ಕೂಡ ಮಾಡಿದ್ವಿ. ಅದಾದಮೇಲೆ 7:30 ಆ ಥರ ಕೆಳಗಡೆ ವಾಪಸ್ ರೆಸಾರ್ಟಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. 8:45 ನನಗೆ ರೆಸಾರ್ಟ್ ರೀಚ್ ಆಗಿ ಬಿಸಿ ಬಿಸಿ ತಿಂಡಿ ತಿಂದ್ಬಿಟ್ಟು ರೈನ್ ಡ್ಯಾನ್ಸಿಗೆ ಎಂಜಾಯ್ ಮಾಡಿದ್ಮೇಲೆ ನಾವು ಹೋದ್ವಿ ಸ್ವಿಮ್ಮಿಂಗ್ ಪೂಲಿಗೆ. ಸ್ವಿಮ್ಮಿಂಗ್ ಬರುತ್ತೋ ಬಿಡುತ್ತೋ ಎಂಜಾಯ್ ಮಾಡಿದೆ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ಮೇಲೆ ನಾವು ಹೋದ್ವಿ ಲೇಕ್ ಸೈಡಿಗೆ. ಲೇಕ್ ಸೈಡ್ ಹತ್ರ ಸ್ವಿಂಗ್ ಇತ್ತು. ಸೊ ಸ್ವಿಂಗನ್ನ ಬಿಡೋ ಮಾತೇ ಇಲ್ಲ. ಸ್ವಿಂಗಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಲಾಸ್ಟಿಗೆ ನಾವು ಎಲ್ಲಿ ಹೋದ್ವಿ ಅನ್ನೋದನ್ನು ನೀವೇ ನೋಡಿ. ಅದೇನೋ ಹೇಳಿದ್ಲಲ್ಲ ಲಾಸ್ಟ್ ಅಂತ, ಇದೆ ನೋಡಿ ತೆಪ್ಪ. ಫಸ್ಟ್ ಅಂತೂ ಎಕ್ಸೈಟ್ಮೆಂಟಲ್ಲಿ ನಾವು ಹೋಗಿದ್ದು. ಮಧ್ಯಕ್ಕೆ ಹೋದ್ಮೇಲೆ ಗೊತ್ತಾಯಿತು ರಿಯಾಲಿಟಿ. ಸುತ್ತಿ ನಮ್ಮ ತಲೆನೇ ಸುತ್ತಿಸ್ಬಿಟ್ರು. ಆದರೂ ಎಂಜಾಯ್ ಮಾಡಿದ್ವಿ ತಾನೇ. ನಾನಂತೂ ಎಂಜಾಯ್ ತುಂಬಾ ಮಾಡಿದೆ. ಹಿಯರ್ ಕಮ್ಸ್ ದ ಎಂಡ್ ಆಫ್ ಅವರ್ ಟ್ರಿಪ್. ಈ ಸರೌಂಡಿಂಗ್, ಈ ಎನ್ವಿರಾನ್ಮೆಂಟ್ನ ನೋಡಿ ನಮಗೆ ಬೆಂಗಳೂರಿಗೆ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ. ಆದರೆ ಏನು ಮಾಡೋಕ್ಕಾಗುತ್ತೆ, ಬೆಂಗಳೂರು ಯಾವಾಗಲೂ ನಮಗೆ ಕಾಯ್ತಾನೆ ಇರುತ್ತೆ. ಟು ಕನ್ಕ್ಲೂಡ್ ವಿತ್ ದಿಸ್ ವಾಸ್ ದ 2 days ಟ್ರಿಪ್ ಇನ್ ಸ್ಟೋನ್ ವ್ಯಾಲಿ ರೆಸಾರ್ಟ್ಸ್. ರೂಮ್ಸ್ ಬಗ್ಗೆ ಅಂತೂ ಮಾತಾಡೋಂಗೆ ಎಲ್ಲ ಸೂಪರ್ ಕ್ಲೀನಾಗಿತ್ತು. ಮಿಕ್ಕಿದ ಇನ್ಫಾರ್ಮೇಷನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಡೂ ಚೆಕ್ ಔಟ್.